ನಿರೀಕ್ಷೆಗೂ ಮೀರಿದ ಈ ನಿನ್ನ ನೋಟ ಶುರು ಮಾಡಿದೆ ನೋಡು ಈ ಕವಿಯ ಎದೆಯಲ್ಲಿ ಹೊಸದೊಂದು ಬಡಿತದ ಆಟ. ಬಡಿತದ ಸ್ಪೀಡ್ಗೆ ಬ್ರೇಕ್ ಹಾಕಿ ಸ್ಲೋ ಆಗಿ ಬನ್ನಿ ಕವಿಗಳೇ. ಪ್ರೀತಿಯ ಹೈವೇಲಿ ಓವರ್ಟೇಕ್ ಮಾಡಿದ್ರೆ ಟೋಲ್ ಗೇಟ್ ಅಲ್ಲಿ ಬೀಳುತ್ತೆ ಫೈನ್. ಈ ಸೌಂದರ್ಯದ ಟೋಲ್ ಗೇಟ್ ಅಲ್ಲಿ ಯಾರು ಬೇಕಾದ್ರೂ ದಂಡ ಕಟ್ತಾರೆ. ಖುಷಿಯಾಗಿ ಹೋಗಿ ಅವರೇ ಖೈದಿಯಾಗಿ ಬಿಡ್ತಾರೆ ಬಿಡಿ. 100 ಸಲ ಫೋನ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ. ಮೋಸ್ಟ್ಲಿ ಇವ್ನ್ ಯಾರಿಗೋ ಇವ್ನ್ ತಲೆ ಕೆಟ್ಟಿದ್ ಕವನನ್ನು ಹೇಳ್ತಿರ್ಬೇಕು. ಕವಿಗಳೇ ಡಿಸ್ಟರ್ಬೆನ್ಸ್. ಅದ್ಯಾರೋ ಲೋನ್ ತಗೋತೀರಾ, ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಪ್ರಾಣ ತಿಂತಿರ್ತಾರೆ. ಬಿಡಿ ನೀವ್ ಹೇಳಿ. ಮತ್ತೆ ಅದೇ ಬ್ಯಾಂಕ್ನವರ ಎತ್ತಿ ಮನ್ಸಾರೆ ಬೈದ್ ಬಿಡಿ ಪಾಪ. ಯಾವ ಕಾಟನ್ ಇಲ್ಲ, ನೀವು ಮುಂದುವರ್ಸಿ. ನನ್ ಕೈಗ್ ಸಿಗೋ ಇದೆ. ಕವಿಗಳೇ, ನಿಮ್ ಕವಿತೆ ಜೊತೆ ಜುಗಲ್ ಬಂದಿ ತುಂಬಾ ಚೆನ್ನಾಗಿತ್ತು. ನಾನೀಗ ಹೊರಡ್ತೀನಿ. ಅರೆ ಅಷ್ಟಲ್ಲೇನಾ? ಅದೇ ನಿಮ್ ನಂಬರು. ಓಕೆ ತಗೊಳ್ಳಿ. ವರ್ಷಕ್ಕೊಂದ್ಸಲ ಗಂಡಂದಿರ್ಗೆ ಹೆಂಡತಿರು ಗೌರವ ಕೊಡುವಂತ ಮಾಸ ಬಂದಿದೆ ಕಣ್ರಪ್ಪ. ಅದ್ ಯಾವ ಮಾಸ ಅಜ್ಜಿ? ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಟೈಮ್ ಬಂತಮ್ಮ. ಮನೆ ಹೆಣ್ಮಕ್ಳು ವ್ರತ ಮಾಡಿ ಗಂಡನ್ ಕಾಲಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿಸ್ಕೋಬೇಕು. ಅವರಾಣಿ, ನೀನು ನನ್ನ ಕಾಲಕ್ ಬಿದ್ದು ಆಶೀರ್ವಾದ ಮಾಡಿಸ್ಕೊಳಕ್ ರೆಡಿ ಅಲ್ವಾ? ನಾನ್ ನಮಸ್ಕಾರ ಮಾಡೋದಿರ್ಲಿ, ನೀವ್ ಅಕ್ಷತೆ ಕೊಡೋದನ್ನ ಮರಿದೇ ಇದ್ರೆ ಸಾಕು. ಹೀಗೆ ಪೂಜೆ ಟೈಮ್ ಅಲ್ಲಿ ಒಂದ್ ಇಂಪಾರ್ಟೆಂಟ್ ಡಿಸೈನ್ ನ ಫೈಲ್ ಮಾಡ್ಬೇಕಿತ್ತು, ಅದಕ್ಕೆ ನಾನು ಆಫೀಸ್ಗೆ ಹೋಗ್ಲೇಬೇಕಮ್ಮ. ಆಗಲ್ಲ ವಿವೇಕ್, ನೀನ್ ಆಫೀಸ್ಗೆ ಹೋದ್ರೆ ನೀನ್ ಹೆಂಡತಿ ಅಕ್ಷತೆ ಇಟ್ಕೊಂಡು ನೀನ್ ಆಫೀಸ್ ಸುತ್ತ ಸುತ್ತಬೇಕಾ? ಎಲ್ರು ಮನೇಲೇ ಇರ್ಬೇಕು. ಹೀಗೆ ಈ ಸಲ ಪೂಜೆಗೆ ಮುಖ್ಯವಾಗಿರ್ಬೇಕಾದವನು ನೀನೇ ಕಣೋ ವಿವೇಕ. ಯಾಕೆ? ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಜವಾಬ್ದಾರಿಯನ್ನ ನಮ್ ದೊಡ್ಡ ಸೊಸೆ ಸರಿತಾ ತಗೋತಾ ಇದ್ಲು. ಈ ವರ್ಷ ಆ ಜವಾಬ್ದಾರಿನ ನನ್ನ ಸೊಸೆಯ ಸೊಸೆ ಗೌರಿಗೆ ಒಪ್ಪಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ವಿಚಾರ ಸರ್. ನೀನೇನೇ ನಿರ್ಧಾರ ತಗೊಂಡ್ರು ಕೂಡ ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ತೀಯ ಅಂತ ಚೆನ್ನಾಗಿ. ಅಜ್ಜಿ, ಪ್ರತಿ ವರ್ಷ ತರ ಅತ್ತೆನೆ ಮಾಡ್ಲಿ, ಬೇಕಾದ್ರೆ ನಾನು ಚಿಕ್ಕತ್ತೆ ಅತ್ತೆಗ್ ಸಹಾಯ ಮಾಡ್ತೀನಿ. ಬದುಕ್ಸದ್ಲು ಶೂಟ್ ಪೂಜೆ ಮಾಡಿದ್ರೆ ನಾನ್ ಇಡೀ ದಿನ ಅಕ್ಷತೆ ಹಿಡ್ಕೊಂಡು ಇವ್ರ ಹಿಂದೆ ಸುತ್ತಬೇಕಿತ್ತು. ನಮ್ಮಮ್ಮನೇ ಮಾಡ್ಲಿ, ನನ್ಗೇನ್ ಟೆನ್ಷನ್ ಇರಲ್ಲ. ರೀ, ಪ್ಯಾಕ್ ಮಾಡ್ಕೊಂಡು ನಡೀರಿ, ನಾವ್ ಕಾಶಿಗೋ ರಾಮೇಶ್ವರಕ್ಕೂ ಹೊರಟೋಗೋಣ. ಮಾತ್ರ ಅಲ್ಲ ಶಕ್ತ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ ಎಲ್ಲಾನು ದರ್ಶನ ಮಾಡ್ಕೊಂಡೆ ಬರ. ಅಲ್ಲ ಏನಾಯ್ತಮ್ಮ ದಿಢೀರ್ ಅಂತ ಕಾಶಿ ರಾಮೇಶ್ವರ ಅಂತ ಏನೇನೋ ಮಾತಾಡ್ತಾ ಇದೀರಾ? ಇನ್ನೇನ್ ಮಾಡ್ಬೇಕಪ್ಪ, ಈ ಮನೇಲಿ ನಮ್ ಮಾತ್ ಯಾರು ಕೇಳ್ತಾ ಇಲ್ವಲ್ಲ. ಅಲ್ಲಿ ನಮ್ ಸೊಸೆ ಸರಿತಾ ನನ್ ಮಾತ್ನ ಮೀರ್ತಾನೆ ಇರ್ಲಿಲ್ಲ. ಈಗ ಅವಳ ಸೊಸೆ ಗೌರಿ ಅವಳು ಶುರು ಮಾಡ್ಬಿಟ್ಟಿದ್ದಾಳೆ, ನಮ್ ಮಾತ್ ಕೇಳೋದೇ ಇಲ್ಲ. ಅಯ್ಯೋ ಅಜ್ಜಿ, ನನ್ ಉದ್ದೇಶ ಅದಲ್ಲ. ಸರಿ, ಹಾಗಿದ್ರೆ ನಾವ್ ಹೇಳ್ದಾಗ ಮಾಡು. ನೀನು ಆ ಕಡೆ ಈ ಕಡೆ ನೋಡ್ಬೇಡ, ನಾನು ಹೇಳ್ದಷ್ಟು ಕೆಲ್ಸ ಮಾಡು. ಏನೋ ನಾ ಹೇಳಿದ್ ಮಾಡ್ತೀಯಾ? ನಿನ್ನೆ ಕೇಳಿದ್ದು. ನಿಮ್ ಇಷ್ಟ ಅಜ್ಜಿ. ಅಜ್ಜಿ, ಈ ಸಲ ನಾನು ಕೂಡ ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಿ. ಗರ್ಭಿಣಿ ವ್ರತ ಮಾಡಬಾರ್ದು, ಅದು ನಮ್ಮನೆ ಆಚಾರ. ಸ್ವಲ್ಪ ಸುಮ್ನೆ ಕೂತ್ಕೋ. ಕಂಗ್ರಾಚುಲೇಷನ್ಸ್ ಗೌರಿ, ನೀನು ಮತ್ತೆ ನಿನ್ನ ಅತ್ತೆ ಸ್ಥಾನ ತಗೊಳ್ತಾ ಇರೋದಕ್ಕೆ. ಅತ್ತೆನ ಅಲ್ವಾ ಚಂಚಲ, ನಿನ್ಗೂ ಯಾವ್ದಾದ್ರು ಸ್ಥಾನ ಇದ್ರೆ ನೀನ್ ಸೊಸೆ ಕೊಡು, ಯಾರು ಬೇಡ ಅಂದಿದ್ದು. ಕೊಡಕ್ಕೂ ಮುಂಚೆ ಇಂತ ಕುಂಕು ಮಾತುಗಳನ್ನ ಬಿಟ್ರೆ ಒಳ್ಳೇದು. ಸಲಿ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಸುಮ್ನೆ ಇರು ಅಂತ ಹೇಳಿ ನಡು ರಸ್ತೆಲೆ ಕೈ ಕೊಟ್ಟು ಹೋದಲ್ಲ. ಮಚ್ಚಿ ಸಾರಿ ಕಣೆ ಮಚ್ಚಿ, ಅಭಿಮಾನಿ ಸಿಕ್ಬಿಡ್ಲು, ನಿನ್ನ ಇಲ್ಲ ಇರೋದಕ್ಕೆ ಹೇಳೋದನ್ನ ಮರ್ತೇ ಬಿಟ್ಟಿದೆ ಮಚ್ಚಿ. ನಿಜವಾಗ್ಲು ಸಾರಿ ಕಣೆ, ಸಾರಿ. ಓ, ಫ್ಯಾನ್ ಸಿಕ್ಬಿಟ್ರು ಅಂತ ಈ ಫ್ರೆಂಡ್ನೇ ಮರ್ತೋಗ್ಬಿಟ್ಯಾ? ಅಷ್ಟು ಬಾಲ ಲಾಸ್ಕೊಂಡ್ ಹೋಗಿದ್ಯಲ್ಲ, ಅವಳ ಹೆಸರೇನು? ಕವನ. ಓಹೋ ಕವನ, ನೀನ್ ಬರೆಯೋದು ಕವನ, ಅವಳ ಹೆಸರೇನು ಕವನ. ಎಲ್ಲ ನನ್ ಕರ್ಮ. ಹೌದು ಮಚ್ಚಿ, ನಾವಿಬ್ರು ಸಿಕ್ಕಿದ್ವಿ. ಅವಳಿಗೆ ನನ್ನ ಕೈ ಗಡಿಯಾರ ಉಡುಗೊರೆ ಹಾಕೊಟ್ಟೆ. ನನ್ ಕವಿತೆ ಅವಳಿಗೆ ತುಂಬಾ ಇಷ್ಟ ಆಯ್ತಂತೆ. ಆಮೇಲೆ ಏನಿದೆ, ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಅಂದ್ಲು ಅಷ್ಟೇ. ಮಚ್ಚಿ, ಇವತ್ತಿಂದ ನನಗೆ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಒಂದು ಆ ಕವನ, ಇನ್ನೊಬ್ಳು ನೀನು. ಅಂದ್ರೆ ನಾನು ಅವಳು ಒಂದೇನಾ ನಿನಗೆ? ಅಂದ್ರೆ ಅದು ಅವಳು ನಿನ್ನ ನೋಡಿ ಫ್ರೆಂಡ್ ಆಗಿಲ್ಲ ಕಣು, ನಿನ್ ಟ್ಯಾಲೆಂಟ್ ನಿನ್ ಕವಿತೆ ನೋಡಿ ಫ್ರೆಂಡ್ ಆಗಿರೋದು. ಆದ್ರೆ ನಾನು ಮಚ್ಚಿ, ನಿನಗೆ ನನ್ನ ಹತ್ರ ಏನ್ ಇಷ್ಟ ಆಯ್ತು? ಫ್ರೆಂಡ್ ಅಂದ್ಮೇಲೆ ಏನಾದ್ರು ಒಂದ್ ಇಷ್ಟ ಆಗ್ಲೇಬೇಕಾ? ಯಾವ ಕ್ವಾಲಿಟಿ ಇಲ್ದೇ ಇದ್ರು ನಾವ್ ಹೆಂಗಿದೀವೋ ಹಂಗ ಒಪ್ಕೊಂತ ನೋಡು, ಅವರೇ ಟ್ರೂ ಫ್ರೆಂಡ್. ವಾವ್, ಎಂತ ಮಾತ್ ಹೇಳ್ದೆ ಮಚ್ಚಿ. ನೀನ್ ಹೊರಗಡೆಯಿಂದ ಮಾತ್ರ ಕೋಪ ಮಾಡ್ಕೋತೀಯ, ಆದ್ರೆ ಒಳಗಡೆಯಿಂದ ಐಸ್ ಕ್ರೀಮ್ ತರ ತುಂಬಾ ಮೃದು ನೀನು. ಸಾಕ್ ನಿಲ್ಸೋ ನಿನ್ ಮಸ್ಕಾನ, ಕೇಳಿದ್ರೆ ಉತ್ತರ ಕೊಡು. ನಾನು ಅವಳು ನಿನ್ಗೊಂದೇನಾ? ಚಾನ್ಸ್ ಇಲ್ಲ ಮಚ್ಚಿ, ಅವಳು ಅಭಿಮಾನಿ ಫ್ರೆಂಡು, ಆದ್ರೆ ನೀನು ಯಾವತ್ತಿದ್ರು ನನ್ ಬೆಸ್ಟ್ ಫ್ರೆಂಡ್. ಇನ್ ಯಾವತ್ತಾದ್ರೂ ಈ ಕೈ ಕೊಟ್ಟು ಹೋದ್ರೆ ಈ ನಿನ್ ಬೆಸ್ಟ್ ಫ್ರೆಂಡ್ ನಿನ್ ಪಾಲಿಗೆ ಗೋಸ್ಟ್ ಫ್ರೆಂಡ್ ಆಗ್ತಾಳೆ, ಹುಷಾರು. ಆತರ ಏನಾಗಲ್ಲ, ನಿನ್ ಗಾಡಿ ಎತ್ತು, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಚಿಕ್ಕಮ್ಮ, ನೀರ್ ಕೇಳಿದ್ರಲ್ಲ ತಗೊಳ್ಳಿ. ಅಲ್ಲಮ್ಮ, ನಾನು ಊಟಕ್ಕೆ ಕೂತಾಗ ತಾನೇ ಕೇಳಿದ್ದು. ಇಲ್ಲ ಚಿಕ್ಕಮ್ಮ, ಇವಾಗಷ್ಟೇ ಕೇಳಿದ್ರಲ್ಲ. ಏನೋ ಮರ್ತು ಬಿಟ್ನಪ್ಪ. ಚಿಕ್ಕತ್ತೆ, ನಿಮ್ಗೇನಾದ್ರು ಏನು ಬೇಡ. ಕಣ್ಣಲ್ಲೇ ಮೂಡಿದ ಕವಿತೆಯವಳು, ಮನಸ್ಸಿನಲ್ಲೇ ಅರಳಿದ ಮಲ್ಲಿಗೆಯವಳು, ಪದಗಳೇ ಸೋಲುವ ಮುಗುಳು ನಗೆಯವಳದು.
ಈ ಕಾವ್ಯಕ್ಕೆ ಜೀವ ತುಂಬುವ ಚಂದ ಅವಳದು. ಶ್ಯಾಮ, ಕನ್ನಡದ ಕಂದ ಏನು ರಾತ್ರಿ ದೊಡ್ಡವನಾಗ್ಬಿಟ್ಟಲ್ಲೋ. ನಮಗ್ ಸರಿಯಾಗಿ ಮನೆಗ್ ಬರ್ತಾ ಇಲ್ಲ. ಬರ್ತಾ ಬರ್ತಾ ಬಾಯಲ್ಲಿ ರೊಮ್ಯಾಂಟಿಕ್ ಕವನ ಬೇರೆ. ಮತ್ತೆ ನಿನ್ನ ಅಭಿಮಾನಿ ಹುಡುಗಿ ಅಂದಂಗ ಆಯ್ತು. ಹಾಗೇನಿಲ್ಲ. ಶ್ಯಾಮ, ಹೆಂಗಿದಾಳು ಆ ನಿನ್ನ ಕಾವ್ಯ ಕನ್ನಿಕೆ? ಅದು ಅವಳ ಬಗ್ಗೆ ಏನು ಅಂತ ಹೇಳಿಯಪ್ಪ. ತಕ್ಷಣ ನನ್ ಪದಗಳೇ ಮೂಕವಾಗೋಯ್ತು. ನಿಮಗ್ ಮಾತಾಡಕ್ ಅಷ್ಟೇ ಕಷ್ಟ ಅಲ್ವಾ? ಕವನ ಹೇಳೋದು ಸುಲಭ ಅಲ್ವಾ? ಹಾಗಿದ್ಮೇಲೆ ಅವ್ರ ಬಗ್ಗೆ ಕವನದಲ್ಲೇ ಹೇಳ್ಬಿಡಿ. ಸರಿ ಅದಕ್ಕೆ. ಮೋಡದ ಮರೆಯಲ್ಲಿ ಚಂದಿರ ಬಂದಂತೆ ಅವಳ ನಗುವಿನ ಮುಂದೆ ಪದಗಳೇ ಮೂಕವಾಯಿತಲ್ಲೇ. ಕಣ್ಣ ಕಾಡಿಗೆಯಲ್ಲೇ ಅಡಗಿದೆ ನನ್ನ ಕವಿತೆಯ ಹೊಸ ಸಾಲಲ್ಲೇ. ಅದಕ್ಕೆ ಡಿಕೋಡ್ ಮಾಡಿದ್ದು ಪಕ್ಕಾ ಕರೆಕ್ಟ್ ಆಯ್ತು. ಅವಳು ಅದೇ ಜಾಗ ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಅಲ್ಲೇ ಬಂದ್ಲು. ಸೂಪರ್ ಕಣೋ, ನಿನ್ ಹಾಟ್ ನ ಅಲ್ಲೇ ಅರೆಸ್ಟ್ ಮಾಡ್ಬಿಟ್ಲ ಹೇಗೆ ಆ ಕಾವ್ಯ ಕನ್ನಿಕೆ? ಅಷ್ಟಕ್ಕೂ ಕಾವ್ಯ ಕನ್ನಿಕೆ ಹೆಸರೇನು? ನನ್ನ ಕವಿತೆಯ ಪ್ರತಿ ಸಾಲಿಗೂ ಜೀವ ತುಂಬುವವಳು, ಅವಳ ಹೆಸರೇ ಕವನ. ಕವಿತೆ ಬರೆಯೋ ಕವಿಗೆ ಕವನನೇ ಸಿಕ್ಕದ್ಲಾ? ವಾಟ್ ಎ ಕಾಂಬಿನೇಷನ್! ಕಂಗ್ರಾಚುಲೇಷನ್ಸ್ ಮಗನೇ. ವಾವ್, ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಕವನ ಬರೆಯೋ ಕವಿಗಳಿಗೆ ಯಾವ್ದೋ ಹೊಸ ಕಾವ್ಯ ಕನ್ನಿಕೆ ಸಿಕ್ಕಿದಾಳೆ ಅಂತ ಅನ್ಸುತ್ತೆ. ನಿಮ್ಮಿಬ್ರು ಈ ಪ್ರೇಮ ಕಹಾನಿಗೆ ಸಾಹಿತ್ಯ ಸಮ್ಮೇಳನದಲ್ಲೇ ಕಲ್ಯಾಣ ಮಾಡಿಸ್ಬೇಕು ಬಿಡು. ಶ್ಯಾಮ್, ಒನ್ ಮೋರ್ ಥಿಂಗ್, ಪ್ಲೀಸ್ ಲಿಸನ್ ಟು ಮೀ ಕೇರ್ಫುಲಿ. ನೋಡು, ಈ ಪ್ರೀತಿ, ಪ್ರೇಮ, ಕವಿತೆ ಅಂತ ಗಾಳಿಯಲ್ಲಿ ಜಾಸ್ತಿ ಹಾರಾಡ್ಬೇಡ. ಈಗಾಗ್ಲೇ ಈ ಮನೇಲಿರೋ 2 ಗಂಡು ಮಕ್ಳು ಆ ಮಣ್ಣು ತುಳಿಯೋರ್ ಮನೆಯಿಂದ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನೀನು ಅದೇ ತಪ್ಪು ಮಾಡ್ಬಿಡ್ಬೇಡ. ನೀನ್ ಯಾರಿಗಾದ್ರೂ ಪ್ರೀತಿ, ಪ್ರೇಮ ಇದೆಲ್ಲ ಮಾಡೋ ಹಾಗಿದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊ. ಇಲ್ಲ ಅಂದ್ರೆ ಯು ಆರ್ ಗೋಯಿಂಗ್ ಟು ಸಫರ್. ನೋ ಬಡಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಚಂಚಲ, ಎಲ್ಲಿ ಬೇಕಾದ್ರೂ ಕೊಂಗ್ ತೆಗಿಯೋದು ನಿನ್ ಬುದ್ಧಿ ಅಲ್ವಾ? ಅಯ್ಯೋ ಚಿಕ್ಕದ್ಕೆ, ವೈ ಯು ಗೆಟಿಂಗ್ ಅಫೆಂಡೆಡ್? ನಾನು ಏನ್ ತಪ್ಪ ಹೇಳ್ದೆ? ಈ ಗಂಡಸ್ರು ಬುದ್ಧಿ ಮಾತ್ರ ನಾಯಿ ಬಾಲ ತರ, ಯಾವಾಗ್ಲೂ ಡೊಂಕೆ. ಅದಕ್ಕೆ ಹುಷಾರಾಗಿರು ಅಂತ ಹೇಳ್ದೆ ಅಷ್ಟೇ. ಅಲ್ಲ ಅತ್ತೆ, ನಾನ್ ಹೇಳಿದ್ ಕವನಗ್ ಇಷ್ಟ ಆಯ್ತು, ಅದಕ್ಕೆ ಅವಳನ್ನ ನೋಡ್ಕೊಂಡ್ ಬಂದೆ. ಅದಕ್ಕೆ ಇಷ್ಟೆಲ್ಲ ಮಾತ್ ಬೇಕಾ? ನಿಮ್ಮತ್ತೆ ಚಂಚಲ ಹೇಳ್ತಿರೋದು ಅಕ್ಷರಶಃ ಸತ್ಯ. ಈ ಮನೇಲಿ ಆಲ್ರೆಡಿ 2 ಗಂಡು ಮಕ್ಕಳು ಪ್ರೀತಿ ಪ್ರೇಮ ಅಂತ ಅದ್ರ ಹಿಂದೆ ಬಿದ್ದು ಹಾಳ್ ಬಾವಿಗ್ ಬಿದ್ದಿದ್ದಾರೆ. ನೋಡಾದ್ರೂ ಬುದ್ಧಿ ಕಲ್ತ್ಕೊ. ನೀನು ಇವ್ರ ತರ ಕಣ್ ಮುಚ್ಕೊಂಡ್ ಹೋಗಿ ಹಾಳ್ ಬಾವಿಗ್ ಬೀಳ್ಬೇಡ. ಬುದ್ಧಿ ಮಾತು ಅಂದ್ಕೋಬೇಡ ಅಂದ್ಕೋ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾ ಇದಾರಪ್ಪ? ಅಯ್ಯೋ ದೇವ್ರೆ, ಶಾರದಮ್ಮನವ್ರು ಯಾಕೆ ಇಷ್ಟೊತ್ತು ಫೋನ್ ಮಾಡ್ತಿದ್ದಾರೆ? ಕಂತ ಏನ್ರಿ? ಏನಾಯ್ತು? ಬೇಗ ಎಚ್ಚರ ಮಾಡ್ಕೊಳ್ಳಿ. ಏನಾಯ್ತ್ರಿ? ನೋಡಿ, ಯಾರು ಫೋನ್ ಮಾಡಿದ್ದಾರೆ? ಶಾರದಮ್ಮ ಅವರು ಎಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾರೆ? ಆ ಮನೇಲಿ ಮತ್ತೇನಾರ ಅಂತ ಆಯ್ತಾ? ಗೌರಿ, ನೀನು ಮಾತಾಡೆ. ಕಾಂತ, ನಾನು ಶಾರದಾ ಮಾತಾಡ್ತಾ ಇರೋದು. ಗೊತ್ತಾಯ್ತಮ್ಮ. ಇಷ್ಟು ತಡರಾತ್ರಿ ಫೋನ್ ಮಾಡ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ. ಇದು ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದ್ವಿ. ಅದಕ್ಕೆ ಬೆಳಗ್ಗೆ ತನಕ ಕಾಯೋದ್ ಬೇಡ ಅಂತ ಈಗ್ಲೇ ಫೋನ್ ಮಾಡ್ಬಿಟ್ಟೆ. ವಿಷಯ ಅಮ್ಮ, ಏನಾದ್ರೂ ತಪ್ಪಾಗಿದ್ಯಾ? ತಪ್ಪೇನೂ ಆಗಿಲ್ಲ ಕಾಂತ. ಅದು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಪೂಜೆ ಇಟ್ಕೊಂಡಿದೀವಿ. ಗೌರಿ ಕೈಯಿಂದನೇ ಮಾಡಿಸ್ಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡ್ಕೊಂಡಿದೀವಿ. ಅದಕ್ಕೆ ನೀವು ಕೂಡ ನಾಳೆ ಖಂಡಿತವಾಗಿ ಪೂಜೆಗೆ ಬರ್ಬೇಕು. ಅಮ್ಮ, ನೀವ್ ಈ ರೀತಿ ಕರೆದ್ರೆ ನಾವ್ ಖಂಡಿತ ಬರ್ತೀವಿ. ಆದ್ರೆ ನಾವಲ್ಲಿಗ್ ಬಂದ್ರೆ ಬೀಗ್ರಿಗೆ ಹೇಗ್ ಮುಖ ತೋರ್ಸೋದು? ಅವ್ರಿಗೂ ಮುಜುಗರ ಆಗ್ಬೋದಲ್ವಾ? ಅದಕ್ಕೆ ನಾವ್ ಬರ್ದೇ ಇರೋದೇ ಒಳ್ಳೇದು. ಅಯ್ಯೋ ಕಾಂತ, ನಾವ್ ಈ ಹಬ್ಬ ಮಾಡೋದನ್ನೇ ಮನುಷ್ಯರ ನಡುವೆ ಇರೋ ದೂರನ ಕಡಿಮೆ ಮಾಡೋದಕ್ಕಂತ, ಮನ್ಸುಗಳಲ್ಲಾಗಿರೋ ಗಾಯನ ವಾಸಿ ಮಾಡೋದು. ಇರುವಾಗ ನೀವ್ ಬರಲ್ಲ ಅಂದ್ರೆ ನಮ್ಮಗಳ ಮಧ್ಯೆ ಇರೋ ದೂರ ಹಾಗೆ ಉಳಿದ್ ಬಿಡುತ್ತಲ್ವಾ? ನಾವು ಎದುರು ಬದ್ರ ನಿಂತು ನಗು ಮುಖ ನೋಡಿದ್ರೆ ಮನಸ್ತಾಪಗಳೆಲ್ಲ ಕರ್ಗೋಗ್ಬಿಡುತ್ತಲ್ವಾ? ನೀವ್ ಹೇಳೋದು ನಿಜ, ಆದ್ರೆ ಒಂದ್ಸಲ ಯೋಚನೆ ಮಾಡು ಕಾಂತಮ್ಮ. 100 ವರ್ಷ ಮುತ್ತೈದೆಯಾಗಿ ಬಾಳ್ಲಿ ಅಂತ ಅರ್ಸೋಕೆ ಅವಳನ್ನ ಹೆತ್ತ ತಾಯಿಗಿಂತ ದೊಡ್ಡ ಮುತ್ತೈದೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರ? ಆ ದಿನ ನನ್ ಮೊಮ್ಮಗ ಮಾಡಿದ ತಪ್ಪನ್ನ ಅವತ್ತೇ ತಿದ್ದಿದೀವಿ. ಈ ಪೂಜೆಯಿಂದ ಎಲ್ರೂ ಮನಸ್ಸಿನಲ್ಲಿರೋ ಕಲ್ಮಶ ದೂರ ಆಗ್ಲಿ ಅನ್ನೋದೇ ನನ್ನ ಆಸೆ ಅಮ್ಮ. ಎಲ್ಲಾ ಹೇಳದ್ಮೇಲೂ ನೀವು ಬರಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅನ್ಕೋಬೇಕಾಗತ್ತೆ. ಅಯ್ಯೋ, ಎಂತ ಮಾತಾಡಿದ್ರಿ ಅಮ್ಮ? ನಿಮ್ಮೇಲ್ ಕೋಪನ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ ಮಗಳು ದೊಡ್ಡ ಮನೇಲಿ ನೆಮ್ಮದಿಯಾಗಿ ಉಸಿರಾಡ್ತಿದ್ದಾಳೆ ಅಂದ್ರೆ ಅದಕ್ ನೀವೇ ಕಾರಣ. ನೀವೇನ್ ಹೇಳಿದ್ರು ಕೇಳೋಕ್ ನನ್ ಸಿದ್ಧ. ಹಾಗಾದ್ರೆ ನಾಳೆ ನೀವು ವರಮಹಾಲಕ್ಷ್ಮಿ ಪೂಜೆಗೆ ಬರ್ತಾ ಇದ್ದೀರಾ? ಮಗಳ ಹತ್ರ ನಿಂತ್ಕೊಂಡು ಮಗಳ ಕೈಯಿಂದ ಪೂಜೆ ಮಾಡಿಸ್ತಾ ಇದ್ದೀರಾ ಅಲ್ವಾ? ಅಮ್ಮ, ನೀವಿಷ್ಟೆಲ್ಲ ಹೇಳಿದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಖಂಡಿತ ಬರ್ತೀವಿ. ಸಂತೋಷನಮ್ಮ. ನಾಳೆ ಬೆಳಿಗ್ಗೆ ಪೂಜೆಗೆ ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಸರಿ ಅಮ್ಮ. ಪೂಜೆಗ್ ಬರ್ತೀನಿ ಅಂತ ಮಾತ್ ಕೊಟ್ಬಿಟ್ಟೆ, ಆದ್ರೆ ಆ ದೊಡ್ಡ ಮನೆ ಪೂಜೆಗೆ ಬರಿಗೈಲಿ ಹೋಗಕ್ಕಾಗತ್ತಾ? ವ್ರತ ಮಾಡ್ತಿರೋ ಹೆಣ್ಮಕ್ಳಿಗೆ ಒಂದು ರೇಷ್ಮೆ ಸೀರೆ ಜೊತೆಗೆ ಒಂದ್ ಚಿನ್ನದ ಕಾಸಾದ್ರೂ ಇರ್ಬೇಕಲ್ವಾ? ಆದ್ರೆ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರೋದು? ನೀ ಅಂತ ಹೇಳ್ದೆ ಅಲ್ವಾ, ಏನಾದ್ರು ಮಾಡೋಣ.
ಶಪಥ ಮಾಡಿದ್ದೆ ಈ ಮನೇಲಿ ನಿನ್ ಮುಖ ನೋಡಿ ಒಂದ್ ಅಕ್ಷರನು ಮಾತಾಡ್ಬಾರ್ದು ಅಂತ. ಇದ ನನ್ ಕರ್ಮ. ಪದೇ ಪದೇ ನಿನ್ನ ಮಾತಾಡ್ಸೋಂತ ಸಂದರ್ಭಗಳು ಎದುರಾಗ್ತಾ ಇದೆ. ಮನೆ ನಿನಗೆ ಆಶ್ರಯ ಕೊಟ್ಟಿದೆ. ಈ ಮನೆ ಹಿರಿಯರು ಈ ಮನೇಲಿ ನೀನು ಒಬ್ಳು ಅಂತ ಅನ್ಕೊಂಡಿದ್ದಾರೆ. ಅವ್ರ ಮಾತಿಗೆ ಎದುರು ಮಾತಾಡದೇ ಇರುವಂತ ಪರಿಸ್ಥಿತಿ ನಂದು ಇರ್ಲಿ, ಅದನ್ನ ಹೇಗೋ ಒಪ್ಕೋತೀನಿ. ಹಾಗಂತ ಪೂಜೆ ಮಾಡೋ ಅವಕಾಶ ಸಿಕ್ತು ಅನ್ನೋ ದುರಾಂಕಾರದಲ್ಲಿ ನನ್ ಕಣ್ಣು ಮುಂದೆ ನೀನ್ ಈ ಮನೆ ಮಹಾರಾಣಿ ತರ ಓಡಾಡ್ಕೊಂಡಿದ್ರೆ ಅದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ನಿಂತ್ಕೋ. ಹೋಗ್ತಾ ಇದ್ಯಾ? ನನ್ ಮಾತ್ ಇನ್ನು ಮುಗ್ದಿಲ್ಲ. ನೀವ್ ಮಾತನ್ನ ಪೂರ್ತಿ ಮಾಡಿದ್ರೆ ನಾನ್ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅದಕ್ಕೆ ನೀವ್ ಒಂದ್ಸತಿ ಉತ್ತರ ಕೊಟ್ಟಿದ್ದಕ್ಕೆ ನಿನ್ ಮಗ ನನ್ನ ಕತ್ಲಲ್ಲಿ ಮಳೆಯಲ್ಲಿ ಮನೆಯಿಂದ ಆಚೆ ಹಾಕಿದ್ರು. ಇನ್ನು ಎಷ್ಟು ಅವಮಾನಗಳನ್ನ ನುಂಗ್ಬೇಕತ್ತೆ. ನಿನಗೆ ಈ ಮನೇಲಿ ಎಲ್ಲ ಅವಮಾನ ಆಗ್ತಿದೆ ಗೌರಿ, ಎಲ್ಲ ಸನ್ಮಾನನೇ ಆಗ್ತಿದ್ಯಲ್ಲ. ನಮ್ಮ ಅತ್ತೆ ಮಾವನ್ ಒಳ್ಳೆತನ ನಿನಗೆ ಬದುಕ್ ಕಟ್ಕೊಡ್ತಿದ್ರೆ ನಾನು ನನ್ ಮಗ ಅದನ್ನ ಸುಮ್ನೆ ನೋಡ್ತಾ ನಿಂತಿದೀವಿ. ಇಂತ ದೊಡ್ಡ ಸನ್ಮಾನ ಬೇಕಾ ನಿನ್ಗೆ? ನನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಂತ ನಿಮ್ಗೂ ನಿಮ್ ಮಗಂಗೂ ಒಂದ್ಸಲನೂ ಅನಿಸ್ತಾ ಇಲ್ಲ. ಅದೇ ನನ್ ದುರಾದೃಷ್ಟ. ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನೇನಾದ್ರೂ ಅಧ್ಯಯನ ಮಾಡ್ಬೇಕಾಗಿರೋ ಕಾವ್ಯನ ಅಥವಾ ಪ್ರತಿ ಮನೇಲೂ ಪೂಜೆಗಿಡೋ ಗ್ರಂಥನ? ಅರ್ಥ ಮಾಡ್ಕೊಳ್ಳೋ ಕರ್ಮ ನನಗೇನಿಲ್ಲ, ಅದ್ರ ಅಗತ್ಯನೂ ಇಲ್ಲ. ಇನ್ನು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ. ನೆನ್ಪಿಟ್ಕೊ, ನೀನು ಇಷ್ಟೇ, ನಿನ್ ಬದುಕು ಇಷ್ಟೇ. ನನ್ ಮಗನ್ ಜೀವನದಲ್ಲಿ ಹೆಂಡತಿ ಅನ್ನೋ ಸ್ಥಾನ ನಿನಗ್ ಯಾವತ್ತೂ ಸಿಗಲ್ಲ. ಈ ಮನೆ ಸೊಸೆಯಾಗಿ ನಿನಗ ಹಕ್ಕು ಯಾವತ್ತೂ ದೊರಕಲ್ಲ. ಇದು ನಾನ್ ಬರ್ದಿರೋ ಶಾಸನ. ಅತ್ತೆ, ನಾನು ಕೂಡ ನಿಮ್ಮನ್ನ ನೋಡೇ ಕಲಿತಾ ಇದ್ದೀನಿ. ನಾಳೆ ನನ್ಗೂ ಒಬ್ಬ ಮಗ ಹುಟ್ಟಿ ಅವನಿಗ್ ಮದ್ವೆ ಆಗಿ ಸೊಸೆ ಬಂದಾಗ ನಾನು ಹೀಗೆ ಕ್ರೂರವಾಗಿ ನಡ್ಕೋಬೇಕಾ ಅಥವಾ ನಾನು ಈಗ ಇರೋದೇ ಸರಿನಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವ್ ಯಾವಾಗ ನನಗ್ ಸವಾಲ್ ಆಗ್ತಿರೋ ಅವಾಗೆಲ್ಲ ನನಗ್ ಒಳ್ಳೇದೇ ಆಗುತ್ತೆ. ಮನೆ ಒಳಗಡೆ ಬಿಡಲ್ಲ ಅಂದ್ರಿ, ತಡಿಯಕ್ ಆಗಿಲ್ಲ. ತವ್ರ ಮನೆ ಜೊತೆ ಸಂಬಂಧ ಇಟ್ಕೋಬಿಡಿ ಅಂದ್ರಿ, ಅದನ್ನು ತಡಿಯಕ್ ಆಗಿಲ್ಲ. ನಮ್ ಜೊತೆ ಯಾರೂ ಮಾತಾಡ್ಬಾರ್ದು ಅಂತ ದೊಡ್ಡದಾಗ್ ಶಪಥ ಮಾಡಿದ್ರಿ, ಅದನ್ನು ನಿಮ್ಮಿಂದ ತಡಿಯಕ್ ಆಗಿಲ್ಲ. ಇದೇ ರೀತಿ ಸವಾಲ್ ಹಾಕ್ತಾನೆ ಇರಿ. ಒಂದಿನ ನೀವೇ ನನ್ನನ್ನ ಅರ್ಥ ಮಾಡ್ಕೊಂಡು ಸೊಸೆ ಅಂತ ಒಪ್ಕೋತೀರಿ. ನನ್ನ ಜೀವ ಇರೋವರೆಗೂ ಅದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ಯಾರಿಗ್ ಗೊತ್ತು, ಮಾವಂಗೆ ನಿಮ್ ಮನ್ಸನ್ನ ಬದಲಾಯಿಸಕ್ ಆಗದೆ ಇರ್ಬೋದು, ಆದ್ರೆ ನಿಮ್ ಮಗ ನಿಮ್ ಮನ್ಸನ್ನ ಬದಲಾಯಿಸಬಹುದು ಅಲ್ವಾ? ಏಯ್, ಅವನು ನನ್ನ ಮಗ. ಒಂದ್ ಸಾರಿ ನನ್ ಎದುರು ನಿಂತಿದ್ದಕ್ಕೆ ನಿನ್ನ ಇಡೀ ರಾತ್ರಿ ಮನೆಯಿಂದ ಆಚೆ ನಿಲ್ಸಿದ್ದಾನೆ. ಇನ್ನೂ ನೀನ್ ನನ್ನ ಎದುರು ನಿಂತು ಸವಾಲ್ ಹಾಕಿದ್ಯಾ ಅಂತ ಗೊತ್ತಾದ್ರೆ ನನ್ ಮಗ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಜೀವನದಲ್ಲಿ ನನಗ್ ನೋವಾಗುವಂತ ಯಾವ ಕೆಲ್ಸನೂ ಮಾಡಲ್ಲ. ಈ ತಾಯಿ ಮನ್ಸನ್ನ ನನ್ ಮಗ ಯಾವತ್ತೂ ನೋಯ್ಸಲ್ಲ.